ಇಡೀ ವಾರದ ಪ್ರಮುಖ ಸುದ್ದಿಗಳು. ಸಾರ್ವಜನಿಕ ಪರೀಕ್ಷೆಗಳಲ್ಲಿನ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಅಕ್ರಮಗಳನ್ನು ಶಾಶ್ವತವಾಗಿ ತಡೆಯುವ ಉದ್ದೇಶದಿಂದ ಕಠಿಣ ಶಿಕ್ಷೆ, ಸಂಸ್ಥೆಗಳ ಹೊಣೆಗಾರಿಕೆ ಮತ್ತು ತ್ವರಿತ ನ್ಯಾಯಾಲಯಗಳ ಸ್ಥಾಪನೆಗೆ ಅವಕಾಶ ಕಲ್ಪಿಸುವ ಆಂಟಿ ಪೇಪರ್ ಲೀಕ್ ಕರಡು ಮಸೂದೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿತು. ಕೇಂದ್ರ ರಾಜ್ಯಗಳ ಸಂಯುಕ್ತ ಹಣಕಾಸು ನೆರವು ಹಾಗೂ ಆಧುನಿಕ ಕೈಗಾರಿಕಾ ಮೂಲಸೌಕರ್ಯದೊಂದಿಗೆ 3 ವಿಶೇಷ ರಾಸಾಯನಿಕ ಉದ್ಯಾನಗಳನ್ನು ಸ್ಥಾಪಿಸಲು ₹30 ಕೋಟಿ ವೆಚ್ಚದ ಭವ್ಯ ರಸಾಯನ ಯೋಜನೆಗೆ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿ ಅನುಮೋದನೆ ನೀಡಿತು. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಸ್ವದೇಶಿ ದೀರ್ಘಶ್ರೇಣಿಯ ಭೂ-ಆಕಾಶ ಕ್ಷಿಪಣಿ ಕುಶ ಯನ್ನು ಮೊದಲ ಬಾರಿಗೆ ಯಶಸ್ವಿಯಾಗಿ ಪರೀಕ್ಷಿಸಿ ಅತಿ ವೇಗದ ಗುರಿಯನ್ನು ಹೊಡೆದುರುಳಿಸುವ ಮೂಲಕ ಭಾರತದ ಬಹುಹಂತದ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಿತು. ಭಾರತದ 2026ರ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ನಡೆದ 16ನೇ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆಗೆ ಭಾರತ ಆತಿಥ್ಯ ವಹಿಸಿ ಸಾರ್ವತ್ರಿಕ ಆರೋಗ್ಯ ಸೇವೆ, ಸಾಂಕ್ರಾಮಿಕ ಸಿದ್ಧತೆ, ಡಿಜಿಟಲ್ ಆರೋಗ್ಯ ಸಹಕಾರ ಹಾಗೂ ಕೈಗೆಟುಕುವ ಔಷಧಿಗಳ ಲಭ್ಯತೆಯನ್ನು 11 ಸದಸ್ಯ ರಾಷ್ಟ್ರಗಳ ನಡುವೆ ಉತ್ತೇಜಿಸಿತು. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ 2 ಪದಕಗಳನ್ನು ಗೆದ್ದಿತು. ಮಂಡು ಕುಮಾರ್ ಪ್ಯಾರಾ ಪವರ್ಲಿಫ್ಟಿಂಗ್ನಲ್ಲಿ 190 ಕಿಲೋಗ್ರಾಂ ತೂಕ ಎತ್ತಿ ಕಂಚಿನ ಪದಕ ಪಡೆದರೆ, ಲವ್ಲಿನಾ ಬೋರ್ಗೊಹೈನ್ ಬಾಕ್ಸಿಂಗ್ ಸೆಮಿಫೈನಲ್ ಪ್ರವೇಶಿಸಿ ಕನಿಷ್ಠ ಕಂಚಿನ ಪದಕವನ್ನು ಖಚಿತಪಡಿಸಿಕೊಂಡರು. ಜಾರ್ಖಂಡ್ ಸರ್ಕಾರವು ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಸತ್ಯಜಿತ್ ರೇ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಜೊತೆಗೂಡಿ ರಾಂಚಿಯಲ್ಲಿ ರಾಜ್ಯದ ಮೊದಲ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆಯನ್ನು ಸ್ಥಾಪಿಸಲು ಒಪ್ಪಂದ ಮಾಡಿಕೊಂಡಿದ್ದು, ಛಾಯಾಗ್ರಹಣ, ಸಂಪಾದನೆ, ಅನಿಮೇಷನ್ ಹಾಗೂ ನಿರ್ದೇಶನ ತರಬೇತಿಯನ್ನು ನೀಡಲಿದೆ. ಉಪಗ್ರಹ ಚಿತ್ರಗಳು ಭಾರತದಿಂದ ದಕ್ಷಿಣ ಕೊರಿಯಾದವರೆಗೆ ಸುಮಾರು 10,000 ಕಿಲೋಮೀಟರ್ ಉದ್ದದ ಪರಸ್ಪರ ಸಂಪರ್ಕಿತ ಮೋಡಗಳ ಪಟ್ಟಿಯನ್ನು ತೋರಿಸಿದ್ದು, ಇದು ಏಷ್ಯಾದಾದ್ಯಂತ ಸಕ್ರಿಯ ಮಾನ್ಸೂನ್ ವ್ಯವಸ್ಥೆಯನ್ನು ಸೂಚಿಸುತ್ತದೆ. ಆದರೆ ಯಾವುದೇ ನಿರ್ದಿಷ್ಟ ಪ್ರದೇಶದಲ್ಲಿ ಅಧಿಕ ಮಳೆಯಾಗುವುದನ್ನು ಇದು ಖಚಿತಪಡಿಸುವುದಿಲ್ಲ. ಮೈಕ್ರೋಸಾಫ್ಟ್ ಇಂಡಿಯಾ ಮತ್ತು IIT ದೆಹಲಿಯ ಫೌಂಡೇಶನ್ ಫಾರ್ ಇನ್ನೋವೇಷನ್ ಅಂಡ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಸಂಯುಕ್ತವಾಗಿ ಉನ್ನತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 2.0 ಉನ್ನತಿ AI 2.0 ಕಾರ್ಯಕ್ರಮವನ್ನು ಆರಂಭಿಸಿದ್ದು, ಭಾರತದ ಟಿಯರ್ 2 ಮತ್ತು ಟಿಯರ್ 3 ನಗರಗಳಲ್ಲಿ AI ಕೌಶಲ್ಯಾಭಿವೃದ್ಧಿ, ಸ್ಟಾರ್ಟ್ಅಪ್ಗಳು ಹಾಗೂ ನವೋದ್ಯಮಗಳಿಗೆ ಉತ್ತೇಜನ ನೀಡಲಿದೆ. ಭಾರತೀಯ ಪ್ಯಾರಾಲಿಂಪಿಕ್ ಸಮಿತಿ ಮತ್ತು ಸೆರೆಬ್ರಲ್ ಪಾಲ್ಸಿ ಸ್ಪೋರ್ಟ್ಸ್ ಫೆಡರೇಷನ್ ಆಫ್ ಇಂಡಿಯಾ 2029ರ ವಿಶ್ವ ಎಬಿಲಿಟಿ ಸ್ಪೋರ್ಟ್ ಗೇಮ್ಸ್ ಆಯೋಜನೆಗೆ ಜಂಟಿಯಾಗಿ ಬಿಡ್ ಸಲ್ಲಿಸಲು ಒಪ್ಪಂದ ಪತ್ರಕ್ಕೆ ಸಹಿ ಹಾಕಿದ್ದು, ಚೆನ್ನೈ ಮತ್ತು ಭುವನೇಶ್ವರವನ್ನು ಆತಿಥೇಯ ನಗರಗಳಾಗಿ ಪರಿಗಣಿಸಲಾಗಿದೆ. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.